ಎಲ್ಲರ ಪರವಾಗಿ ಒಂದು ದೊಡ್ಡ ನಮಸ್ಕಾರ ರಾಮನಗರದಲ್ಲಿ ಅವರಿಗೆ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಬೇಕಾದಷ್ಟು ಮೀಟಿಂಗ್ ಬರ್ತೀವಿ, ಅನೌನ್ಸ್ಮೆಂಟ್ ಅವೆಲ್ಲ ಐತೆ, ಚಾನ್ಸ್ ರೆಡಿ ಮಾಡ್ಬಿಡಿ. ಎಲ್ಲ ಇಂಥ ಯಶಸ್ಸಿದೆ ಅದೆಲ್ಲ ಅನೌನ್ಸ್ಮೆಂಟ್ ಮಾಡೋಣ. ಫೌಂಡೇಶನ್ ಬರೋದು ಸುರೇಶ್ ಅವರು ಹಾಕಿದ್ದಾರೆ. 10,000 ಅಡಿ ಬೇರೆ ನಾವೆಲ್ಲೋ ಮಂಜೂರು ಮಾಡಿಸಿದೆ. ಯಾರೋ ಸ್ಟೇಜ್ ತಗೊಂಡು ಆಮೇಲೆ ಇಲ್ಲಿ ಬಿಲ್ಡಿಂಗ್ ಮನೆಗೆ ಖರೀದಿನ ಮಾಡಿ ನನ್ನ ಬಸ್ಸು ಓಡಾಡಿದ್ರು. ಇದಕ್ಕೆ ಬಸ್ ತಗೊಂಡು ಇದು ಮೊದಲ ಸ್ವಂತಕ್ಕೆ ತಗೊಂಡಿದ್ದೆ. ಈಗ ನಾನೇ ಅದನ್ನ ಕಾಂಗ್ರೆಸ್ಗೆ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಪಕ್ಕ ಇದ್ರೆ ಎಲ್ಲ ತುಂಬ ಆಗ್ತದೆ. ಈ ಜಾಗ ನಾವು ಆಯ್ಕೆ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಸಮಾಧಾನ ಇದೆ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಯೂತ್ ಕಾಂಗ್ರೆಸ್ ನ ಸಮಾವೇಶ ಮತದಾನ ಸಾಗರ ಮತ್ತು ಅವರ ತಂಡ ಎಲ್ಲ ಬಹಳ ಅದೃಷ್ಟ. ಎಲ್ಲರಿಗೂ ಈ ಯೋಗ್ಯ ಈ ಭಾಗ್ಯ ಸಿಗುವುದಿಲ್ಲ. ರಾಜಕೀಯವಾಗಿ ಬೆಳೆಯಲು ಇದೊಂದು ದೊಡ್ಡ ಪ್ರವೇಶ. ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ MLA ಆದಾಗ ಮಂತ್ರಿ ಆದರೂ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಅದಾದ್ಮೇಲೆ ರಾಜೀನಾಮೆ ಕೊಟ್ಟು ನಾನು ನಾರಾಯಣ ಸ್ವಾಮಿ ನಮ್ಮ ಅದಾದ್ಮೇಲೆ ನಮ್ಮ ಈಗ ಇವರು ಆನೇಕಲ್ MLA ಅವರು ಮಾಡಿ. ಸೊ ಈ ಯೂತ್ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ನಾವೆಲ್ಲ ಪಕ್ಷದಲ್ಲಿ ಈ ಸಂಘಟನೆಯಲ್ಲಿ ಬಂದು ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಬರೋದು ಪಾರ್ಟಿ ಆಗ್ತದೆ. ಈ ಪಾರ್ಟಿನೇ ಬಹಳ ಶಾಶ್ವತವಾಗಿ ಇರ್ತಾರೆ. ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನೆಲ್ಲ ಬೆಳೆದಿದ್ದೇನೆ. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ. ಅವರು ಹಲವಾರು ಮುನ್ಸಿಪಲ್ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು. ಹನುಮಂತಯ್ಯನವರು ಬೆಂಗಳೂರಿನ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು, ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು. ರಾಜಗೋಪಾಲಾಚಾರ್ಯ ಅವರು BD ಜಯಂತಿಯವರು ಪಂಚಾಯತ್ ಅಧ್ಯಕ್ಷರಾಗಿ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ. ವಿಲಾಸರಾವ್ ದೇಶಮುಖ್ ಅವರು ಪಂಚಾಯತ್ ಅಧ್ಯಕ್ಷರಾಗಿ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗ್ತಾರೆ. ನಾನು ಯಾಕೆ ಮಾತಾಡ್ತಾ ಇದ್ದೇನೆ, ನೀವೆಲ್ಲ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ನಾನು ಜಿಲ್ಲಾ ಪಂಚಾಯತ್ ಮೆಂಬರಾಗಿದ್ದಲ್ಲ. ಈ ಒಂದು ರಾಜ್ಯದ ಜಯಪ್ರಕಾಶ್ ನಾರಾಯಣ್ ಒಂದು ಕ್ಯಾಂಪ್ ಇದೆ. ಅಲ್ಲಿ ರಾಜೀನಾಮೆ ಒಂದು 74, 75 ಚರ್ಚೆ ಮಾಡಿದೆ. ನಾನು ಕೇಳಿದೆ, ನಮ್ಮಲ್ಲೆಲ್ಲ ಇದೆಯಲ್ಲ, ಈ ಅವಶ್ಯಕತೆ ಇಲ್ಲ. ಒಬ್ಬರ ಈ ದೇಶದಲ್ಲಿ ಆಗ ನಾಯಕರು ಉದ್ಭವ ಈಗ ನಿಂತೋಗಿದೆ. ಪಂಚಾಯತ್ ಪಾರ್ಲಿಮೆಂಟ್ ನಾಯಕರ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ನಂಬಿಕೆ ಇದೆ. ಇದೊಂದು ಹೊಸ ನಾಯಕರನ್ನ ಬೆಳೆಸಂತ ಒಂದು ಪ್ರವೇಶ ಆಗಬೇಕು. ಈ ಸಂಸ್ಥೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಎಲ್ಲ ಕೂಡ ಇಲ್ಲಿಂದ ನಾಯಕರಾಗಿ ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ತಾ ಇದ್ದೀವಿ, 50% ಬೇರೆ ಬೇರೆ ಹಿಂದೂಗಳು ರಿಸರ್ವೇಶನ್ ಕೊಡ್ತಾ ಇದ್ದೀವಿ. ಹಾಗೆ ನೀವೆಲ್ಲ ಆಶಾಭಾವಕ್ಕೆ ಕೆಲಸ ಮಾಡಬೇಕು. ನೀವು ಯಾವ ನಾಯಕರಾಗ್ತೀರಿ ಅಂದ್ರೆ ನೀವು ವಹಿಸಿಕೊಂಡಂತ ಜವಾಬ್ದಾರಿ ಒಂದು ಕೊಟ್ಟು 2 ಕೊಟ್ಟರೆ ಒಂದು ಪಂಚಾಯತ್ ಎಲ್ಲಿ ಆ ಪಂಚಾಯತ್ ಲೀಡ್ ಕೊಡ್ತೀರಿ ಆಗ ನಿಮಗೆ MLAಗಳು MP ಕೊಟ್ಟು ನಿಮ್ಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾರೆ. ನಿಮ್ಮ ತಲೆಯಲ್ಲಿ ಅವೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನನಗೆ ಏನು
ಏನು ಈ ಜಿಲ್ಲೆಯಲ್ಲಿ ಅದೇ ರಾಜ್ಯದಲ್ಲಿ ದಳನೇ ಬಂದ್ಬಿಟ್ಟು ದಳ 35 ಬಿಜೆಪಿ ಬಂದ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ ಬಂದ್ಬಿಟ್ಟು ಯಾವ ರಾಜಕೀಯದಲ್ಲಿ ಸಂಸ್ಕೃತಿ ಇಲ್ಲ. ಈ ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲೂ ಕೂಡ ಏನು ಪ್ರೈಮ್ ಮಿನಿಸ್ಟರ್ 3 ಬಾರಿ ಗೆದ್ದುಕೊಂಡಿದ್ದಾರೆ, ಅವರೇ ಪರ್ಮನೆಂಟ್ ಸಾಧ್ಯ ಇಲ್ಲ. ನಾನು 8 ಬಾರಿ ನಾನು ಗೆದ್ದಿದ್ದೀನಿ, ನಾನು ಪರ್ಮನೆಂಟ್ ನಾನು ಸಾಧ್ಯ ಇಲ್ಲ. ಇದು ಚಕ್ರ. ಈ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ದೇವೇಗೌಡರು ಸೀಟ್ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಈ ಚೀಫ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ರಮೇಶ್ ಇಲ್ಲಿ ಕೂತವ್ರೆ, ನಮ್ಮ ನಾಗರಾಜ್ ಕೂತವ್ರೆ. ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ವಿ, ಕೇಸಸ್ ಎಲ್ಲ ಹಾಕಿದ್ವಿ. ಈಗ ಬಹಳ ಜನ ಸೇರಿದ್ದಾರೆ. ನಮ್ಮ ಹಸಿರು ಹೇಳಿದ್ದಾರೆ, ಜಿಲ್ಲಾ ಪಂಚಾಯತ್ ಅವೆಲ್ಲ ಇದ್ದೀವಿ. ಅವತ್ತು ದೇಶದ ಪ್ರಧಾನಮಂತ್ರಿ ಸೀಟ್ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿ ಕೊನೆಗೆ ಅಂಬರೀಷ್ ನಿಲ್ಲಿಸ್ತಾರೆ. ಅಂಬರೀಷ್ ಆಗ ಬಹಳ ರೈಲು ಸ್ಟಾರ್, ಅವರು ವಿಶ್ವವನ್ನು ಸೇರಿ ಹೇಳ್ತಾರೆ. ಅವತ್ತು ನಾವು ಸಿಎಂ ನಿಲ್ಲಿಸಿದ್ವಿ. ಆವತ್ತಿನ ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಸೀಟನ್ನು ನಾವು ಈ ರಾಮನಗರದಲ್ಲಿ ನಾವು ಗೆದ್ದಿದ್ದೇವೆ. ಇದೊಂದು ದೊಡ್ಡ ಇತಿಹಾಸ. ಸೊ ಹಂಗೆ ನಿಮಗೂ ಕೂಡ ನಾನು ಹೇಳ್ತೀನಿ, ಇದು ಯಾವುದು ಪರ್ಫೆಕ್ಟ್ ಇಲ್ಲ. ಈಗ ಇಲ್ಲಿ ಗೆಲ್ಲಿವೆ ನಾವು, ಹೊಸಪುರಿ ಗೆಲ್ಲಿವೆ, ಚನ್ನಪಟ್ಟಣ ಗೆಲ್ಲಿವೆ, ಎಲ್ಲ ಕಡೆ ಗೆಲ್ಕೊಂಡು ಬಂದಿದ್ದೀವಿ. ನಾಳೆ ಸಿದ್ದು ಈಗ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಸೊ ಮೈಸೂರು ಮಂಡ್ಯ ಫುಲ್ ಗೆದ್ದಿದ್ವಿ, ಒಂದು ಸೀಟ್ ಚಿಕ್ಕಮಗಳೂರು ಫುಲ್ ಗೆದ್ದಿದ್ವಿ. ಈಗ ಎಲ್ಲ ಕಡೆ ಕೂಡ ಈಗ ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿ 2 ಸೀಟ್ ಬಿಟ್ಟು ಎಲ್ಲ ಕಡೆ ಸೀಟ್ ಗೆದ್ದಿದ್ವಿ. ನಮ್ಮ ಚಾಮರಾಜನಗರದಲ್ಲಿ 3 ಸೀಟ್ ಗೆದ್ದಿದ್ವಿ. ಈಗೆಲ್ಲ ಆಗಿ 40 ಸೀಟ್ ಆಗಿದೆ. ನಾನು ಈಗಾಗಲೇ ಸೋಲಿಗೆ ಆದ್ರೆ ಪ್ರಯತ್ನ ಮಾಡ್ತೇನೆ. ಈಗ 20ನೇ ತಾರೀಕಿಗೆ 2 ವರ್ಷ ಈಗ 20ನೇ ತಾರೀಕು ದೊಡ್ಡ ಸಮಾವೇಶ ಮಾತಾಡಿ ತೀರ್ಮಾನ ಮಾಡಿದ್ವಿ. ಸದ್ಯಕ್ಕೆ ನಾನು ಮುಖ್ಯಮಂತ್ರಿ ಮಾತಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ವಿದ್ಯುತ್ ವಿಚಾರ ಸಾಯಂಕಾಲ ನಾಳೆ ಮಾತಾಡ್ತೀವಿ, ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಮಾತಾಡ್ತೀನಿ ಅವತ್ತು 1 ಲಕ್ಷ ಬಡವರಿಗೆ ಯಾರೋ ನಿರ್ಮಾಣ ಈ ಒಂದು ಗೋಲ್ಗಟ್ಟಿಗಳಿತ್ತು, ನಮ್ಮ ತಾಂಡಗಳಿತ್ತು ಅಂತ ಯಾರಾದ್ರೂ ರೆವಿನ್ಯೂ ಖಾತೆಗಿಲ್ಲ, ಅವನ್ನೆಲ್ಲ ಊರು ಸೇರಿಸಿ ಒಂದು ಪಟಾಕಿ ಅಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಅದು ನಮ್ಮ ವಿಲೇಜ್ ಹುಡುಕಿ ಅವರು ಕೂಡ ವ್ಯವಸ್ಥೆ ಮಾಡ್ತಾರೆ. ಒಂದು ಆ ಸಂಭ್ರಮವನ್ನು ಮಾಡ್ತಾರೆ. ಅಧಿಕಾರ ಬಂದರೆ ನಾವು ಏನ್ ಮಾತು ಈ ಯುವಕರಿಗೆ ಯೂನಿಯನ್ ಅಂತ ಅನೌನ್ಸ್ಮೆಂಟ್ ಮಾಡಿ ಯಾರು ಗ್ರಾಜುಯೇಟ್ ಆಗ್ತಾರೆ ಲಿಸ್ಟ್ ಮಾಡಿ 3,000 ರೂಪಾಯಿ ಕೊಡ್ತೀವಿ. 2 ವರ್ಷ ಡಿಪ್ಲೊಮಾ ಆದ 1 ವರ್ಷ ಕೊಡ್ತೀವಿ. ಯಾವ ಬಿಜೆಪಿ ಕೆಲಸ ಮಾಡಿದ್ರೆ ಧರ್ಮ ಮಾಡಿದ್ರೆ ಹೆಣ್ಮಕ್ಳು ಯಾರು 2,000 ರೂಪಾಯಿ ಕೊಡೋದು ತೀರ್ಮಾನ ಮಾಡಿದ್ರೆ, ಫ್ರೀ ಕರೆಂಟ್ ಕೊಡೋದು ಯಾರು ಮಾಡಿದ್ರೆ, ಹೆಣ್ಮಕ್ಳು ಫ್ರೀ ಬಸ್ ಮಾಡಿದ್ರೆ, ಏನಾದ್ರು ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಈ ತೀರ್ಮಾನ ಮಾಡಿ ಇಲ್ಲೇ ರಾಮನಗರದಲ್ಲಿ ಒಂದು 10 ಮನೆ ಹೋಗಿ ನಾನು ನಮ್ಮ ಜಮೀನವರು ನಮ್ಮ ಜಮೀನಲ್ಲಿ ನಮ್ಮ ಇಪ್ಪತ್ತವರು ಮನೆಗೆ ಹೋಗಿ ಗ್ಯಾರಂಟಿ ಕಾರಣ ಕೊಟ್ಟು ಸೈ ಹಾಕಿ ಅವ್ರಿಗೆ ಸ್ಪರ್ಶಿಸಿ ಅಲ್ಲಿಂದ ಪ್ರಾರಂಭ ಮಾಡಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ನಾವು ಬಂದಿದ್ದೇವೆ. ಸೊ ನಿಮ್ಮೊಳಗೆ ಏನು ಶಕ್ತಿ ಇದೆ ಅಂತ ನಿಮ್ಗೆ ಗಮನ ಇಲ್ಲ. ನಾನೇ ಉದಾಹರಣೆ, ಅಂತಿಮ ಉದಾಹರಣೆ ಆಗಬೇಕು. ಸೊ ಅದಕ್ಕೆ ನೀವು ಗಮನ ಇಟ್ಕೊಂಡು ನೀವು ಸಂಘಟನೆ ನೀವು ಮಾಡ್ಕೊಂಡು ಹೋಗಿ. ನಿಮ್ಮ ಇತಿಹಾಸ ಏನು ಇತಿಹಾಸ, ಈ ದೇಶದ ಇತಿಹಾಸ ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವಾಗ ಕಾಂಗ್ರೆಸ್ ಅಧಿಕಾರ ಬಂದ್ರೆ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರು ಎಲ್ಲರೂ ಕೂಡ ನಾವು ಅಧಿಕಾರ ಕೊಡ್ತೇವೆ. ಇವತ್ತು ನಿಮ್ಮ ಹಿರಿಯರೆಲ್ಲ ಮಕ್ಕಳು ಈ ಭೂಮಿ ಉಳಿಯೋರಿಗೆ ಭೂಮಿ ವಾರ ಸರಳ ಹಾಕಿ ಲ್ಯಾಂಡ್ ಕೊಟ್ಟಿತ್ತು, ಬಗಲು ಸಾಗಣೆ ಮಾಡುವಂತ ಜಮೀನು ಕೊಟ್ಟಿತ್ತು, ಸೈಟ್ ಕೊಟ್ಟಿತ್ತು, ಮನೆ ಕೊಟ್ಟಿತ್ತು, ಪೆನ್ಷನ್ ಕೊಟ್ಟಿತ್ತು. ಯಾಕೆ ಕೊಟ್ಟಿದ್ದು?
ಈಗ ಒಂದು ಕಾರ್ಯಕ್ರಮ ಬಿಜೆಪಿ ಧರ್ಮವಾಗಿ ಕೊಟ್ಟಿದ್ರೆ ಯಾವ ಒಂದು ಕಾರ್ಯಕ್ರಮ ಈಗ ಯಾವ್ದಾದ್ರು ಒಂದು ಭಾವನೆ ರಾಜಕಾರಣ ಮಾಡ್ತಾ ಇದ್ರೆ ಬಿಜೆಪಿ ಹೊರತು ನಾವು ಗರೀಬರ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಇದು ನಿಮ್ಮ ತಲೆಯಲ್ಲಿರಬೇಕು. ಜನರಿಗೆ ಸಹಾಯ ಮಾಡಬೇಕು. ಸೊ ನೀವೆಲ್ಲರೂ ಕೂಡ ಮನೆ ಹೋಗಿ ಇವತ್ತು ಗ್ಯಾರಂಟಿ ಸಮಿತಿ ಇದ್ದೀರಿ, ಬೇರೆ ಬೇರೆ ನಾಮಿನೇಷನ್ ಮಾಡ್ಕೊಂಡಿದ್ದೀರಿ, ಯೂತ್ ಕಾಂಗ್ರೆಸ್ ಪ್ರತಿನಿಧಿಗಳಿದ್ದೀರಿ. ನೀವು ಮನವೇ ಜನರ ಹೃದಯವನ್ನು ಗೆದ್ದು ವಿಶ್ವಾಸವನ್ನು ಬೆಳೆಸುವಂತ ಕೆಲಸ ಮಾಡಿ. ಇದೇನು ನಾವೇ ಹೊರಗಡೆಯಿಂದ ಬಂದು ಏನೋ ಒಂದು ಪ್ರಚಾರಕ್ಕೆ ಹೇಳ್ಕೊಂಡು ಈ ಬೆಂಗಳೂರು ನಾವು ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಹೊರಟಿದ್ದೀವಿ. ಯಾಕೆ ಮಾಡಬೇಕು? ನಮ್ಮ ಆಸ್ತಿ ಮೌಲ್ಯಗಳಿಂದ ನಮ್ಮಲ್ಲಿ ನಾವು ಬೆಂಗಳೂರು ಹೋಗೋದು ತಪ್ಪಿ ನಮ್ಮಲ್ಲೇ ಉದ್ಯೋಗ ಸೃಷ್ಟಿಯಾಗ್ತದೆ. ಇದು ನಮ್ಮ ಜಿಲ್ಲೆ, ನಮ್ಮ ಸ್ವಾಭಿಮಾನ, ನಮ್ಮ ಬದುಕು. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿದ್ದೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ಸೊ ಇದು ನಮ್ದು ಈಗ ಸುರೇಶ್ ಯಾಕೆ ಅಭಿಪ್ರಾಯ ನಾವು ಯಾಕೆ ನಾವು ಬೆಂಗಳೂರು ಗ್ರಾಮಾಂತರ ಜನಪರ ಅಂತ ಇತ್ತು ಅಂದ್ರೆ ಅದು ಇಡೀ ನಾವು ಬೆಂಗಳೂರು ಜಿಲ್ಲೆ ಸ್ವಾಭಿಮಾನ. ಯಾರು ಹೆಸರನ್ನ ಪಡಿಲಿಕ್ಕೆ ಇಷ್ಟಪಡ್ತೀವಿ ಅದರಿಂದ ನಮ್ಮನ್ನ ಹೆಡ್ ಕ್ವಾರ್ಟರ್ಸ್ ಇದೇ ಇರ್ತದೆ. ಅದಕ್ಕೆ ನಾವು ಬದಲಾವಣೆ ಮಾಡೋದಕ್ಕೆ ಅವಶ್ಯಕತೆ ಇಷ್ಟೇ. ಈಗ ದೇವೇಗೌಡರು ಇದು ಬೇಗ ನಾನು ಮಾಡಿದ್ದೇನೆ. ಕುಮಾರಸ್ವಾಮಿ ಅವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಅವ್ರು ಮುಂದುವರ್ಸಕ್ಕಾಗಲಿಲ್ಲ. ನಾಳೆ ನೋಟಿಫಿಕೇಶನ್ ಮಾಡಿ ನೋಟಿಫಿಕೇಶನ್ ರೈತರ ಬದುಕಿಗೆ ಏನ್ ಸಹಾಯ ಮಾಡ್ತಾರೆ ಅವ್ರ ಆಸ್ತಿ ಮೌಲ್ಯ ಏನ್ ಬರಬೇಕು ಅದಕ್ಕೆ 1/4 ಹಣ ಯಾವ ರೀತಿ ಸಹಾಯ ಆಗಬೇಕು ಅದಕ್ಕೆ ಮಾಡ್ತಾರೆ. ನಾನು ಮತ್ತು ಎಲ್ಲ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಮಾತಾಡಿ ರೈತರು ಸೇರಿ ಅವರ ಬದುಕಿಗೆ ಒಂದು ಏನಾದರೂ ಶಕ್ತಿ ಈಗ ಹಾಸ್ಪಿಟಲ್ ನಮ್ಮ ಸರ್ಕಾರ ಬರೋವರೆಗೂ ಈ ಒಂದು ಯೂನಿವರ್ಸಿಟಿ ಬಿಲ್ಡಿಂಗ್ ಪ್ರಾರಂಭ ಆಗಿರಲಿಲ್ಲ. ಹಂಗೆ ನಾನು ಗೌರಿ ಬೂತ್ ಅವರ ಡಿಜಿಟಲ್ ಬೂತ್ ಗೌರಿ ಬೂತ್ ಅಲ್ಲಿ ಆ ಬೂತ್ ಅಲ್ಲಿ ಸಂಬಂಧಪಟ್ಟ ಮ್ಯಾಪಿಂಗ್ ಆಗಲಿ ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಜನ ಹೋಟೆಲ್ಸ್ ಇದ್ದಾರೆ, ಎಷ್ಟು ಜನ ನಂಬಿದ್ದಾರೆ, ಎಷ್ಟು ಜನ ನಂಬಿಲ್ಲ, ಯಾವ ರೀತಿ ಅವ್ರಿಗೆ ರೆಕಾರ್ಡ್ ಇತ್ತು, ಯಾವ ರೀತಿ ಭರವಸೆ ಮಾಡ್ತಿತ್ತು, ಇವೆಲ್ಲ ಕೂಡ ಮುಂದಕ್ಕೆ ನಾವು ಯುವಕರಿಗೆ ಇನ್ನೊಂದು ಹೊಸ ಬದುಕನ್ನು ಹಾಕೋದಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡ್ತೇವೆ. ಯಾರ್ಯಾರು ನಾನು ಅಧ್ಯಕ್ಷರಾದರೆ ಹೆಣ್ಮಕ್ಳಿಗೆ ಯುವಕರಿಗೆ ಆಸಕ್ತಿ ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಮುಂದಕ್ಕೂ ಯುವಕರ ಬಗ್ಗೆ ಒಂದು ಹೆಚ್ಚಿಗೆ ಹೊಸ ಚರ್ಚೆ ಚರ್ಚೆ ಅದಕ್ಕೆ ನೀವು ನಿಮ್ಮ ಮೇಲೆ ವಿಶ್ವಾಸ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ತಲೆ ತಿಳ್ಕೊಳ್ತಾರೆ. ನೀವು ಬಲಿಷ್ಠವಾಗಿದ್ದೀರಿ, ಮಾತಾಡಿ ಅದೆಲ್ಲ ಬಂದೇ ಹೋಗ್ತದೆ. ಟೀಕೆಗಳೆಲ್ಲ ಸತ್ತೋಗ್ತಾರೆ. ಹಾಗಾಗಿ ಮಾಡಂತ ಕೆಲಸ ನಿಂತ್ಕೊಳ್ತಿಲ್ಲ. ನೀವು ಮಾಡೋ ಕೆಲಸ ಏನಂದ್ರೆ ಜನರ ವಿಶ್ವಾಸ ತಿಳ್ಕೊಳ್ತಾರೆ. ನಿಮ್ಮ ಬೂತಲ್ಲಿ ಪರ್ಮನೆಂಟ್ ಆಗಿ ಮೆಜಾರಿಟಿನ ಮೇಂಟೈನ್ ಮಾಡೋದಿಲ್ಲ. ಆ ಕೆಲಸಕ್ಕೆ ನೀವೆಲ್ಲ ಕೊಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಸಮಾಜದಿಂದ ಬೇಕಾದಷ್ಟು ಕಲಿಯಲು ನಾವು ನಿಲ್ತದೆ. ತಾಳ್ಮೆ ನಾವು ಇರಬೇಕಾಗ್ತದೆ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಮಾತಾಡ್ತಾರೆ, ನೀನು ನಿನ್ನನ್ನು ನಿಯಂತ್ರಿಸ್ಕೋಬೇಕಾದ್ರೆ ನಿನ್ನ ಮೆದುಳು ಉಪಯೋಗಿಸು, ನೀನು ಬೇರೆಯವರ ನಿಯಂತ್ರಿಸಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು. ಅಂದ್ರೆ ಪ್ರೀತಿಯಿಂದ ಗೌರವದಿಂದ ಎಲ್ಲ ಕಾಣುವ ಅದಕ್ಕೆ ಇವತ್ತು ನಾವು ಯಾಕೆ ಕಚೇರಿ ಬೇಕಾಗಿಲ್ಲ. ಇಡೀ ರಾಜ್ಯದ 3 ಕಚೇರಿನ ಅವತ್ತು ನೀವು ಹೋಗೋ ಇವತ್ತು ಇದೇ ರೀತಿ ಶಾಲೆ ನಡೆಸಿ ಇನ್ನೊಂದು ಹಾಕಿ ಬೆಂಗಳೂರಲ್ಲಿ ಒಂದು ದೊಡ್ಡ ಕಚೇರಿ ಅಲ್ಲಿ ಆಂಧ್ರ ಸರ್ಕಾರ ಫಿಕ್ಸ್ ಆಗಿದೆ. ಅಲ್ಲಿ ಯಾವತ್ತು ಬಂದು ಅವರು ಕೆಲಸ ಒಂದೇ ದಿನ ಇಲ್ಲೂ ಒಂದು ಇಲ್ಲೂ ಕೂಡ ಅಲ್ಲಿಂದಲೇ ಆನ್ಲೈನ್ ಬಂದು ಫೌಂಡೇಶನ್ ಆಗ್ತಾರೆ. ಸೊ ಅದಕ್ಕೆ ಆ ಒಂದು ಪೂಜೆ ಅವರು ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಡಿಯೋ ನೋಡಬೇಕು. ವಿಡಿಯೋದಲ್ಲಿ ಅವರು ಆ ದೃಷ್ಟಿಯಿಂದ ನಮಗೆ ಬಹಳ ಸಂತೋಷ ಆಯಿತು.
ಬಹಳ ಕಡಿಮೆ ಜನ ಅನೌನ್ಸ್ಮೆಂಟ್ ಮಾಡ್ತೀವಿ. ಇನ್ನ ₹100, ₹50, ₹1000 ಬಹಳ ಜನ ಅವರೆಲ್ಲ ಅವಕಾಶ ಮಾಡ್ತಿರ್ತೀವಿ. ಕ್ಷೇತ್ರಗಳಲ್ಲಿ ಬಂದು ಒಂದು ಸಭೆ ಮಾಡಿ ಅಲ್ಲೇ ವಸೂಲಿ ಮಾಡೋದು ಬಹಳ ಸಂತೋಷ. ನಮ್ಮ ಚಂದ್ರಣ್ಣ ಅಧ್ಯಕ್ಷರು ಇಡೀ ತಾಲೂಕಿನ ಪರವಾಗಿ ನಾವು ಒಟ್ಟು ಸೇರಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರು ಜಾಗರಣ ಯೋಗೇಶ್ ಅವರು ಒಂದು ಜಾಗರಣ ಅರ್ಜಿ ಮಾಡ್ಕೊಡ್ತೀನಿ ಅಂತ ಅವರು ಮಾಡ್ತಿದ್ರೆ ಬೇಡ ಅಂತ ಹೇಳಿದ್ರು. ಬೇರೆ ಜಾಗ ಒಳ್ಳೆಯ ಜವಾಬ್ದಾರಿ ನಾವು ವಹಿಸ್ಕೊಳ್ತಾರೆ, ವಹಿಸಿ ಮಾಡ್ತಾರೆ. ಅದು ಕೂಡ ಹೋಗಿ ಅದಕ್ಕೆಲ್ಲ ನಾವೆಲ್ಲ ಸಹಾಯ ಮಾಡೋಣ. ಏನು ಅದು ಕೂಡ ಒಳ್ಳೆ ಮಾತುಕತೆ ಮಾಡ್ತೇವೆ. ಕನಕಪುರದಲ್ಲಿ ಯಾರು ಕಟ್ಟಿದ್ದೀವಿ, ನಾನು ನಮ್ಮ ಕನಕಪುರದ ಕಚೇರಿ ಬೇರೆ ಯಾರು ಆಕ್ಷೇಪ ಹಾಕ್ತೀವಿ. ಅದು ದುಡ್ಡು ಕೂಡ ಈ ಜಿಲ್ಲೆಗೆ ಕೊಡೋದಕ್ಕೆ ಮಾಡ್ತೀವಿ. ಅದು ಕೂಡ ಹೇಳಿದ್ದೀನಿ. ಅದರಿಂದ ಒಟ್ಟು ಆಫೀಸ್ ನಾವೇ ಹೋಗಲ್ಲ, ಅದು ಮುಖ್ಯ ಅಲ್ಲ. ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳು, ನಿಮ್ಮ ಸೋದರರು, ನಿಮ್ಮ ಬಂಧುಗಳು ನಮ್ಮ ಅಪ್ಪನಗಳು 50 ಸಾವಿರ ನಮ್ಮ ಅಪ್ಪನಗಳು ಆಫೀಸ್, ನಂದು ಈ ದೇವಸ್ಥಾನ, ನಂದು ಆಫೀಸ್ ಭಾವನೆ ಪ್ರತಿಯೊಬ್ಬರು ಕೂಡ ಬರಬೇಕು. ನಿಮ್ಮ ಹೆಸರು ಇರಬೇಕು ಆ ಬಿಲ್ಡಿಂಗ್ ನೋಡೋಣ. ಅದಿಷ್ಟು ಮೇಲೆ ಎಲ್ಲ $1 ಲಕ್ಷ ಅದೆಲ್ಲ ಲೆಕ್ಕಾಚಾರ ಹಾಕ್ತೀವಿ. ಮೇಲೆ ಭರ್ತಿ ಮಾಡಿ ಒಂದು ವಾಲ್ ಮಾಡ್ಬಿಟ್ಟು ಡೋನರ್ಸ್ ವಾಲ್ ಅಂತಾನೆ ಒಂದು ವಾಲ್ ನಿಮ್ಮ ಹೆಸರು ಸುರಕ್ಷಿತವಾಗಿ ಬಿಲ್ಡಿಂಗ್ ನಮ್ಮ ಕನಕಪುರದಲ್ಲಿ ಮಾಡಿ ಆ ರೀತಿ ನಾನು ಮಾಡ್ತೀನಿ. ಸೊ ಅದನ್ನು ಇನ್ನೊಂದು ದಿನ ಬಂದು ಮಾಡಿ ಬಿಲ್ಡಿಂಗ್ ಆದಷ್ಟು ಜಲ್ದಿ ನಡೆಸಿ ವರ್ಷದೊಳಗೆ ಈ ಬಿಲ್ಡಿಂಗ್ ಉದ್ಘಾಟನೆ ಆಗ್ಬೇಕು. ಆ ರೀತಿ ಎಲ್ಲ ಸರಿ ಸಹಾಯ ಆಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು ಯಾವ ತರ ಬಂದು ನಮ್ಮ ಕೆಪಿಸಿಸಿ ಕೆಪಿಸಿಸಿಗೆ ನಾನೇ ರಿಜಿಸ್ಟರ್ ಮಾಡ್ಬೋದು, ಯಾರ ರಿಜಿಸ್ಟರ್ ಮಾಡ್ಕೊಂಡು ಹೋಗೋ ಕೆಲಸ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಆದಷ್ಟು ಚೆಕ್ ಕೊಟ್ಟಿರೋದು ನಿಮ್ಗೆ ಪ್ರಕಾರ ಯಾರು ಫ್ರೆಂಡ್ಸ್ ನಿಮ್ಮ ತಗೊಂಡು ಆತರ ಆದಷ್ಟು ಚೆಕ್ ಕೊಟ್ಟಷ್ಟು ಒಳ್ಳೆಯದು. ಚೆಕ್ ಕೊಟ್ಟಿಲ್ಲ ಕ್ಯಾಶ್ ಕೊಟ್ಟರೆ ನಿಮ್ಮ ಹೆಸರು ನಾವು ಬರ್ತೀವಿ, ಬರ್ಕೊಂಡು ಏನು ತೊಂದರೆ ಇಲ್ಲ. 5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ನಿಮ್ಗೆ ಕ್ಯಾಶ್ ಕೊಡೋದು ಮಿಕ್ಕಿದ್ದು ಬೇರೆ ಜಾಸ್ತಿ ಕೊಟ್ಟು ಚೆಕ್ ಕೊಟ್ಟರೆ ಒಳ್ಳೆಯದು. ಚೆಕ್ ಕೊಟ್ಟಷ್ಟು ನಾವು ಅನುಕೂಲ ಆಗ್ತದೆ. ಎಲ್ಲ ಕಾಂಟ್ರಾಕ್ಟ್ ಮೇಲೆ ಚೆಕ್ ಕೊಡೋದಿಲ್ಲ. ಅದರಿಂದ ನೀವೆಲ್ಲ ಮಾಧ್ಯಮದವರು ಇಷ್ಟೆಲ್ಲ ಕೆಲಸ ಕೊಟ್ಟಿರ್ತಾರೆ. ನೀವು ಇಷ್ಟಾಗ್ತದೆ ಇದ್ದಿಲ್ಲ ಅವನು ನಾನು ಸೊ ಮಾಧ್ಯಮದವರು ಇದಕ್ಕೆ ಸಹಕಾರ ಒಳ್ಳೆಯ ಮಾಧ್ಯಮದವರು ಈ ಜಿಲ್ಲೆ ಅಭಿವೃದ್ಧಿ ಎಲ್ಲ ಸಹಕಾರ ನಿಂತಿದ್ದಾರೆ. ಅವರು ಅಭಿನಂದಿಸಿ ನಿಂತೋಗಿಸಿ ಎಲ್ಲ ನಾಯಕರಿಗೆ ಶುಭ ಹಾರೈಸಿ ಯೂತ್ ಕಾಂಗ್ರೆಸ್ ಗುರುಗಳು ನೀವು ನಿಮ್ಮ ಜವಾಬ್ದಾರಿ ನಡೆದುಕೊಂಡು ನೀವೆಲ್ಲ ನಾಯಕರಾಗಿ ಬೆಳಿಬೇಕು. ನಾನು ಒಬ್ಬ ನಾಯಕರಾಗಿಕೊಂಡು ನಿಮ್ಮನ್ನ ನಾಯಕರು ಮಾಡಬೇಕು ನನ್ನ ಆಸೆ ಇರ್ತದೆ. ನನ್ನ ಹಿಂಬಾಲಕರಾಗಿ ಮಾಡಬೇಕು ನನಗೆ ಇಷ್ಟ ಇಲ್ಲ. ನೀವು ನನ್ನ ಸಹಪಾಠಿಗಳು, ನೀವು ನನ್ನ ಜೊತೆ ಇರೋದು. ಅದರಿಂದ ಯಾರನ್ನ ಏನು ಬಂದಿ ಗೊತ್ತಿಲ್ಲ. ದೈವದಲ್ಲಿ ಹೋರಾಟ ಮಾಡಿ ಎಲ್ಲರೂ ಕೂಡ ಭಗವಂತ ಅವಕಾಶ ಕೊಟ್ಟೇ ಕೊಟ್ಟರೆ ಮಾತನ್ನ ಹೇಳಿ ನಾವೆಲ್ಲ ಇನ್ನು ಯಾರಾದರೂ ಬಹಳ ಜನ ಬಿಜೆಪಿ ಮುಂದೆ ಬಂದಿದ್ದಾರೆ. ಎಲ್ಲರೂ ಸೇರಿಸ್ಕೊಳ್ಳಿ. ನಾನು ಯಾವ ಯಾವ ಭಾವನೆ ಬೇಡ. ಬಹಳ ಜನ ಬರ್ತೀನಿ, ರಾಮದಲ್ಲಿ ಬರ್ತೀನಿ, ಎಲ್ಲರೂ ಸೇರಿಸಿಕೊಂಡು ಪಕ್ಷ ಮುಂದಕ್ಕೆ ವಿಚಾರಗಳನ್ನ ಬಯಸಿದ್ದೀನಿ. ನಿಮ್ಮೆಲ್ಲರೂ ಶುಭ ಹಾರೈಸಿ ನನ್ನ ಮಾತನಾಡಿಸಿ. ಜೈ ಹಿಂದ್, ಜೈ ಭಾರತ್, ಜೈ ಕಾಂಗ್ರೆಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.